ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿದಿನನೂ ಬರೀ ಎಡವಟ್ಟು. ಏನೊಂದು ಪ್ರಥಮ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಇಂದ ಏನೊಂದು ಹೋರಾಟ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ಬಂದ್ರು, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡ್ಬಂದ್ರು. ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಒಂದೇ ಕೆಲಸ ಇವರು ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಎಲ್ಲ ದರವನ್ನ ಏರಿಸುವಂಥದ್ದು, ಎಲ್ಲ ಟ್ಯಾಕ್ಸ್, ಹಣದುಬ್ಬರ, ಅದು ಆಸ್ತಿ ತೆರಿಗೆ ಆಗಿರ್ಲಿ, ಹಾಲಿನ ಬೆಲೆ ಆಗಿರ್ಲಿ, ಸ್ಟಾಂಪ್ ಡ್ಯೂಟಿ ಆಗಿರ್ಲಿ, ಎಕ್ಸೈಸ್ ಡ್ಯೂಟಿ ಆಗಿರ್ಲಿ, ಕಮರ್ಷಿಯಲ್ ವೆಹಿಕಲ್ ಮೇಲಿರೋ ರೋಡ್ ಟ್ಯಾಕ್ಸ್ ಆಗಿರ್ಲಿ, ಈ ರೀತಿ ಎಲೆಕ್ಟ್ರಿಸಿಟಿ 150% ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಹೆಚ್ಚಿಸಿದ್ದಾರೆ. ಆಸ್ತಿ ತೆರಿಗೆಯನ್ನು ಹೆಚ್ಚಿಸಿದ್ದಾರೆ, ನೀರಿನ ದರವನ್ನು ಹೆಚ್ಚಿಸಿದ್ದಾರೆ. ಇತ್ತೀಚೆಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆನೂ ಹೆಚ್ಚಿಸಿದ್ದಾರೆ, ಬಿತ್ತನೆ ಬೀಜದ ಬೆಲೆನೂ ಹೆಚ್ಚಿಸಿದ್ದಾರೆ. ಹೇಳ್ತಾ ಹೋಗ್ತಿದ್ರೆ ಮಾಡ್ತಿರೋದು 365 ದಿನದಲ್ಲೂ ಪ್ರತಿದಿನನೂ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಿರುವಂತ ನಮ್ಮ ಆರ್ಥಿಕ ತಜ್ಞರಾಗಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಹಣದುಬ್ಬರ ಆಗ್ತಿದೆ. ಹಾಗಾಗಿ ಇವರು ಏರ್ಸ್ಕೊಂಡು ಬರ್ತಾನೆ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಆದ್ರೆ ಇವರು ದಪ್ಪ ಚರ್ಮ, ಏನೋ ಒಂದು ಸೂಕ್ಷ್ಮತೆ ಇಲ್ಲದೆ ನೀವು ಏನ್ ಬೇಕಾಗಿದ್ ಮಾಡಿ, ನಾವು ಬೆಲೆ ಏರಿಕೆಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ, ಟ್ಯಾಕ್ಸ್ ಅನ್ನು ಹೆಚ್ಚಿಸ್ಲಿಕ್ಕೆ ಬಂದಿದ್ದೀವಿ, ನಿಮ್ಮ ರಕ್ತವನ್ನ ಇರ್ಲಿಕ್ಕೆ ಬಂದಿದ್ದೀವಿ. ಜನವಿರೋಧಿ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಹಣದುಬ್ಬರವನ್ನ ಜನವಿರೋಧಿ ಆಗಿರುವಂತ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಅವ್ರಿಗೆ ಕೇಳ್ತಾ ಇಲ್ಲ. ಆತ್ಮೀಯರೇ, ಈ ಒಂದು ಹೋರಾಟ ಏನ್ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್, ಅವ್ರು ಹೇಳುವಂಥದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಲೆ ಇದೆ, ಅಲ್ಲಿ ಜಾಸ್ತಿ ಬೆಲೆ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ತಮಿಳುನಾಡಿನಲ್ಲಿ ಜಾಸ್ತಿ ಇದೆ, ಆಂಧ್ರದಲ್ಲಿ ಜಾಸ್ತಿ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ನಾವು ಬೆಲೆ ಏರಿಕೆಯನ್ನು ಮಾಡುವಂತ ಬುದ್ಧಿವಂತಿಕೆ ಇವ್ರು ನೋಡಿ ಏನ್ ಸಮಜಾಯಿಸಿ ಕೊಡ್ತಾ ಇದ್ದಾರೆ. ಅಕ್ಕಪಕ್ಕ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ, ಹಾಗಾಗಿ ನಾವು ಬೆಲೆ ಏರಿಸಿದೀವಿ. ಅದೇ ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ₹1 ಹಣವನ್ನ ಕೋವಿಡ್ ಟೈಮ್ ನಲ್ಲಿ ಏರಿಕೆ ಮಾಡಿದ್ದು. ಕೋವಿಡ್ ನಲ್ಲಿ ಹಣ ಸಂಗ್ರಹಣೆ ಆಗ್ತಿರ್ಲಿಲ್ಲ, ರಾಜ್ಯದಲ್ಲಿ ಬಹಳ ಸಂಕಷ್ಟದಲ್ಲಿತ್ತು. 2 ವರ್ಷ ಕಾಲ ಬಹಳ ಕಷ್ಟದ ಕಾಲ ಆಗಿತ್ತು. ಯಾವ ಹಣ ಸಂಗ್ರಹಣೆ, ಟ್ಯಾಕ್ಸ್ ಕಲೆಕ್ಷನ್ ರಾಜ್ಯದಲ್ಲಿ ಆಗ್ತಿರ್ಲಿಲ್ಲ. ಅಂತ ಒಂದು ಕಷ್ಟ ಕಾಲದಲ್ಲಿ ₹1 ಹೆಚ್ಚಿಸಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಂತ ಮಾತುಗಳನ್ನ ನೀವು ನೆನ್ನೆ ಕೇಳಿದಿರ. ಪ್ರತಿಪಕ್ಷದ ನಾಯಕರು ವಿಡಿಯೋ ಹಾಕಿ ತೋರಿಸಿದ್ದಾರೆ. ₹1 ಜಾಸ್ತಿ ಮಾಡೋದ್ರಿಂದ ಏನೆಲ್ಲ ಹಣದುಬ್ಬರ ಆಗ್ಬೋದು, ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹೋಟೆಲ್ ನಲ್ಲಿ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ, ಬಸ್ಸಿನ ದರ ಜಾಸ್ತಿ ಆಗುತ್ತೆ, ಹಾಲಿನ ಜಾಸ್ತಿ ಆಗುತ್ತೆ, ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ತಿಳುವಳಿಕೆಯನ್ನು ಕೊಟ್ಟಂತ ಈ ಮಹಾಪುರುಷರು ಇವತ್ತು ಇದ್ದಕ್ಕಿದ್ದ ಹಾಗೆ ₹3 ಹೆಚ್ಚಿಸುವಂತ ಯಾವ ನ್ಯಾಯಬದ್ಧವಾಗಿದೆ ಇವರ ಕ್ರಮ ಅಂತ ನೀವು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ನಾವು ಇವತ್ತು ಸೇರಿದ್ದೀವಿ. ಇಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ನಾವು ಸರ್ಪ್ಲಸ್ ಇದ್ದೀವಿ, ಹಣದ ಕೊರತೆ ಇಲ್ಲ, ಯಾವ ಬೆಲೆ ಏರಿಕೆಯನ್ನು ನಾವು ಮಾಡಬೇಕಾಗಿಲ್ಲ, ಯಾವ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೂ ನಮ್ಗೆ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ಹಣದ ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇ ತಿಂಗಳಲ್ಲೂ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಯಾವ ಹಣದ ಕೊರತೆ ಇಲ್ಲ, ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅಂತ. ಇಷ್ಟೆಲ್ಲ ಹೇಳಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿ ಇವರು ಅದನ್ನ ಸಮಜಾಯಿಸ್ಕೊಳ್ತಾರೆ, ಯಾವ ರೀತಿ ಇವರ ನಡವಳಿಕೆ ಇದೆ ಅನ್ನೋದು ನಾವು ನೋಡಬೇಕಾಗಿದೆ. ಆತ್ಮೀಯರೇ, ಈ ರೀತಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಹೋಗ್ತಿರುವಂತಹ ಈ ಕೆಟ್ಟ ಸರ್ಕಾರ ಎಲ್ಲ ಒಂದ್ ಕಡೆ ಇದಕ್ಕೆ ಪಾಠ ಕಲಿಸುವಂತದ್ದಾಗಬೇಕು. ಎಲ್ಲ ಜನರಿಗೆ, ಪ್ರತಿಯೊಬ್ಬ ನಾಗರಿಕನಿಗೂ ನಾವು ತಿಳಿಸಬೇಕಾಗಿದೆ ಯಾವೆಲ್ಲ ದರ ಹೆಚ್ಚಿಸಿದ್ದಾರೆ, ಯಾವ ರೀತಿ ದರಗಳನ್ನ ಏರ್ಸ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆ ವಿಚಾರದಲ್ಲಿ ನಾವು ಪ್ರತಿಯೊಬ್ಬರು ವ್ಯಕ್ತಿಗೂ, ಪ್ರತಿಯೊಬ್ಬ ನಾಗರಿಕನಿಗೂ ಮನವರಿಕೆ, ತಿಳುವಳಿಕೆಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಜನರನ್ನ ಆಚೆ ತಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಆಕ್ರೋಶಕ್ಕೆ ಧ್ವನಿಯನ್ನು ಕೊಡುವ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಪ್ರತಿಯೊಬ್ಬ ಕಾರ್ಯಕರ್ತನು, ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಚುನಾಯಿತ
ಪ್ರತಿನಿಧಿಗಳು ಪ್ರತಿಯೊಬ್ಬರು ನಾವು ಜವಾಬ್ದಾರಿಯುತವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿದೆ.